ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಈವ್ನಿಂಗ್ ವಾಕ್ ಬಂದಿದ್ದೆ. ವಾಕೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗಿ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಚಿಂತೆ ಆಯಿತು. ಹಾಗಾಗಿ ಬೆಳಿಗ್ಗೆ ವಡೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಉದ್ದಿನ ವಡೆಗೆ ಅಂತ ಉದ್ದಿನ ಬೇಳೆನ 1 ಕಪ್ ಆಗುವಷ್ಟು ನೆನೆಸಿಟ್ಕೊಂಡೆ. ಹಾಗೆ ಸೊಪ್ಪು ತಂದಿದ್ದೆ ಬರಬೇಕಾದ್ರೆ, ತಂದು ಸೋಸಿಟ್ಕೊಂಡಿದ್ದೆ. ಇವಾಗ ನೈಟ್ ಡಿನ್ನರ್ಗೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊಪ್ಪು ಮತ್ತು ಬೇಳೆ, 1 ಟೊಮೊಟೊ, 1 ಈರುಳ್ಳಿ, 1 ಸಣ್ಣದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ 2 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಸೊಪ್ಪು ಮತ್ತು ಬೇಳೆನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿದಾದಮೇಲೆ ಮತ್ತು ನೆಕ್ಸ್ಟು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನೂ ಒಗ್ಗರಣೆ ಕೊಟ್ಕೊಂಡು ರುಬ್ಬಿರುವಂಥ ಮಿಶ್ರಣನೂ ಸೇರಿಸ್ಕೊಂಡು ಸೊಪ್ಪು ಕಾಳು ಬೆಂದಿತ್ತಲ್ಲ ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 10 ನಿಮಿಷಗಳ ಕಾಲ ಕುದಿಸಿದ್ರೆ ಸೊಪ್ಪು ಸಾರು ರೆಡಿಯಾಗುತ್ತೆ. ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಅಥವಾ ಅವರೆಕಾಳು ಏನಾದರೂ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಉದ್ದಿನ ಬೇಳೆನ ರುಬ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೈಟೇನೆ ಕಲಸಿ ಫ್ರಿಡ್ಜ್ಗೆ ಇಟ್ಬಿಡ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಈಸಿ ಆಗುತ್ತೆ, ಚೆನ್ನಾಗಿ ಬರುತ್ತೆ ವಡೆ ಅಂತೇಳಿ. ಮತ್ತು ಎಲ್ಲ ಕೆಲಸ ಆದಮೇಲೆ ನಾನು ಅಡುಗೆ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮಾರ್ನಿಂಗಿಗೆ ನನಗೆ ಈಸಿ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.